ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ಭಾರತೀಯ ಚಿತ್ರರಂಗದಲ್ಲಿ ಈಗ ತಂತ್ರಜ್ಞಾನದ ಹೊಸ ಕ್ರಾಂತಿ ಶುರುವಾಗಿದೆ. ಚಿತ್ರ ನಿರ್ಮಾಣ ವೆಚ್ಚವನ್ನ 40% ಕಡಿಮೆ ಮಾಡುವಂತಹ ಶಕ್ತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಇದೆ. ಅಂದ್ರೆ ಈಗ ಎಲ್ಲ ಕಡೆ ಪ್ರಚಲಿತವಾಗಿರುವಂತಹ AI ಈಗ ಚಿತ್ರ ನಿರ್ಮಾಣದ ಮೇಲೂ ಕೂಡ ಬಹಳಷ್ಟು ಪ್ರಭಾವವನ್ನ ಬೀರ್ತಾ ಇದೆ ಅನ್ನೋದು ಖಚಿತವಾಗಿದೆ. ಮುಂಬೈನಲ್ಲಿ ನಡೆದಂತಹ CII ಬಿಗ್ ಪಿಕ್ಚರ್ ಶೃಂಗಸಭೆಯಲ್ಲಿ ಈ ಕುರಿತು ಪ್ರಮುಖ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಮುಂದಿನ 2 ವರ್ಷಗಳಲ್ಲಿ ಭಾರತೀಯ ಮನರಂಜನಾ ಉದ್ಯಮದ ಸ್ವರೂಪವೇ ಬದಲಾಗಲಿದೆ. ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಲಿವುಡ್ ನಲ್ಲಿ ಈಗಾಗಲೇ ತನ್ನ ಸಾಮರ್ಥ್ಯವನ್ನ ಸಾಬೀತುಪಡಿಸಿರುವಂತಹ AI ಇದೀಗ ಬಾಲಿವುಡ್ ಸೇರಿದಂತೆ ಇಡೀ ಭಾರತೀಯ ಚಿತ್ರೋದ್ಯಮವನ್ನ ಪ್ರವೇಶಿಸ್ತಾ ಇದೆ. ಪ್ರಮುಖವಾಗಿ ಸಿನಿಮಾ ತಯಾರಿಕೆ ವೆಚ್ಚವನ್ನ ಭಾರಿ ಪ್ರಮಾಣದಲ್ಲಿ ಕಡಿಮೆ ಮಾಡೋದು ಇದರ ಮುಖ್ಯ ಉದ್ದೇಶ. ಹಲವು ಕಾರ್ಯಕಾರಿ ಅಧಿಕಾರಿಗಳ ಪ್ರಕಾರ ಈ ಸ್ಕ್ರಿಪ್ಟ್ ಬರೆಯೋದ್ರಿಂದ ಹಿಡಿದು ಸ್ಟೋರಿ ಬೋರ್ಡಿಂಗ್ ಮತ್ತೆ VFX ಮತ್ತೆ ಪ್ರೊಡಕ್ಷನ್ ಮತ್ತು ಪೋಸ್ಟ್ ಪ್ರೊಡಕ್ಷನ್ ವರೆಗೆ AI ಸಂಪೂರ್ಣವಾಗಿ ಸಹಾಯ ಮಾಡುತ್ತೆ ಅಂತ ಅವರ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಇನ್ನು ಗ್ರೀನ್ ಗೋಲ್ಡ್ ಅನಿಮೇಷನ್ ನ ಸಂಸ್ಥಾಪಕರಾದಂತಹ ರಾಜೀವ್ ಚಿಲ್ಕಾ ಅವರ ಮಾತಿನಲ್ಲೇ ಹೇಳೋದಾದ್ರೆ, ಹೊಸ ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ಳೋದ್ರಿಂದ ಒಟ್ಟಾರೆ ಸಿನಿಮಾ ನಿರ್ಮಾಣದ ವೆಚ್ಚ ಏನಿದೆ, ಈ ಒಟ್ಟಾರೆ ವೆಚ್ಚದಲ್ಲಿ 40% 50% ಕಡಿಮೆ ಮಾಡುವಂತಹ ಸಾಧ್ಯತೆ ಇದೆ ಈ AI ಮೂಲಕ. ಇನ್ನು ಕಡಿಮೆ ಅವಧಿಯಲ್ಲಿ ಹೆಚ್ಚು ವಿಷಯಗಳನ್ನ ತಯಾರು ಮಾಡೋದ್ರಿಂದ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಿಗೆ ಕಂಟೆಂಟ್ ಕೊರತೆ ಕೂಡ ನಿವಾರಣೆಯಾಗುತ್ತೆ. ಇದು ಭಾರತದ ಮನರಂಜನಾ ವಲಯದ ಇತಿಹಾಸದಲ್ಲಿ ಒಂದು ಪ್ರಮುಖ ಬದಲಾವಣೆ ಅಂತ ಹೇಳಿದ್ದಾರೆ. ಆದ್ರೆ AI ಒಂದು ಉಪಕರಣವೇ ಹೊರತು ಸಂಪೂರ್ಣ ಪರ್ಯಾಯ ಅಲ್ಲ. ನಿರ್ಮಾಪಕರು ಈ ಟೂಲ್ಗಳನ್ನ ಬುದ್ಧಿವಂತಿಕೆಯಿಂದ ಬಳಸಬೇಕು ಅಂತ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇದೆ. ಭಾರತೀಯ ಚಿತ್ರರಂಗಕ್ಕೆ AI ಬಂದಿರೋದು ಈಗ ಹೊಸ ಸ್ಟುಡಿಯೋಗಳ ಉದಯಕ್ಕೆ ಕಾರಣ ಆಗುತ್ತೆ. ಪ್ರಿಸಮ್ AI ಮತ್ತು ಇಂಟೆಲ್ಫ್ಲಿಕ್ಸ್ ಮತ್ತು ಲಾರ್ವೆನ್ AI ನಂತಹ ಸ್ಟುಡಿಯೋಗಳೇನಿದೆ, ಈ AI ಮೂಲಕ ಚಿತ್ರಗಳನ್ನ ತಯಾರಿಸಲು ಮುಂದಾಗಿವೆ. ಇದರ ಜೊತೆಗೆ ಹಳೆ ಸಿನಿಮಾಗಳ ಡಿಜಿಟಲ್ ರೂಪವನ್ನ ಕೊಡೋದಕ್ಕೆ AI ನೆರವಾಗ್ತಾ ಇದೆ. ಸೂಪರ್ ಸ್ಟಾರ್ ರಜನಿಕಾಂತ್ ಅವರ 1989ರಲ್ಲಿ ಬಿಡುಗಡೆಯಾದಂತಹ ಹಳೆಯ ಚಿತ್ರ ಶಿವ ಸಿನಿಮಾ ಈ ಹಿಂದೆ ಸಂಪೂರ್ಣವಾಗಿ ಡಿಜಿಟಲ್ ಧ್ವನಿ ಮತ್ತು ಡಿಜಿಟಲ್ ಟೂಲ್ ಅನ್ನ ಬಳಸಿ ಮರು ಬಿಡುಗಡೆಯನ್ನ ಮಾಡಲಾಗಿತ್ತು. ಇದು AI ತಂತ್ರಜ್ಞಾನದ ಮೊದಲ ಹೆಜ್ಜೆಗಳಲ್ಲಿ ಒಂದಾಗಿತ್ತು. ಆದ್ರೆ ಈ ಕ್ರಾಂತಿಯ ನಡುವೆ ಕೆಲವು ಸವಾಲುಗಳು ಕೂಡ ಕಾಯ್ತಾ ಇದೆ. ಇದು ಉದ್ಯೋಗಗಳಿಗೆ ಮೊದಲನೇದಾಗಿ ಕುತ್ತು ತರುವಂತದ್ದು. ಅನೇಕ ಮಂದಿ, ಸಾವಿರಾರು ಲಕ್ಷಾಂತರ ಮಂದಿ ಈ ಸಿನಿಮಾ ರಂಗವನ್ನೇ ನಂಬಿಕೊಂಡು ಜೀವನ ಮಾಡುವಂತವರಿದ್ದಾರೆ. ಅವರ ಮೇಲೆ, ಅವರ ಉದ್ಯೋಗಕ್ಕೆ ಇದು AI ಕುತ್ತು ತರುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಆತಂಕ ಕೂಡ ಸಣ್ಣದಾಗಿ ಕಾಡ್ತಾ ಇದೆ ಚಿತ್ರೋದ್ಯಮಕ್ಕೆ. ಇಡೀ ಉದ್ಯಮದಲ್ಲಿ ಈಗ ಕೌಶಲ್ಯ ಹೆಚ್ಚಿಸುವಂತಹ ತುರ್ತು ಅಗತ್ಯ ಇದೆ ಅಂತ ತಜ್ಞರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಭಾರತೀಯ ಮನರಂಜನಾ ಉದ್ಯಮ ತಂತ್ರಜ್ಞಾನದ ಹೊಸ ಯುಗಕ್ಕೆ ಪ್ರವೇಶಿಸ್ತಾ ಇದೆ. AI ಸಹಾಯದಿಂದ ಇಡೀ ನಿರ್ಮಾಣ ಪ್ರಕ್ರಿಯೆ ಸರಳ ಆಗುತ್ತೆ, ವೇಗವಾಗುತ್ತೆ ಮತ್ತು ಅಗ್ಗವಾಗುತ್ತೆ. ಇನ್ನು 2 ವರ್ಷಗಳಲ್ಲಿ ಈ AI ಕ್ಷೇತ್ರದಲ್ಲಿ ಏನಿದೆ, ಈ AI ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಈ ಸಿನಿಮಾ ಕ್ಷೇತ್ರದಲ್ಲಿ. ಆದರೆ ಈ ಹೊಸ ಬೆಳವಣಿಗೆಗೆ ಹೊಂದ್ಕೊಳ್ಳೋದಕ್ಕೆ ಉದ್ಯಮವು ಕೌಶಲ್ಯ ವೃದ್ಧಿ ಮತ್ತು ನಿಯಂತ್ರಣದಂತಹ ಸವಾಲುಗಳನ್ನು ಎದುರಿಸೋದಕ್ಕೆ ಸಿದ್ಧವಾಗಿರಬೇಕಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.